ಶ್ರೀ ಕಾಲಭೈರವೇಶ್ವರ ಸನ್ನಿಧಾನದಲ್ಲಿ ಇವತ್ತು ನಾವಿಲ್ಲಿದ್ದೀವಿ. ನಮ್ಮ ಎದುರುಗಡೆ ಇರ್ತಕ್ಕಂಥದ್ದು ಕೇತಕಿ ನದಿ ಅಂತ ಏನು ಕರಿತೀವೋ ಆ ಕೇತಕಿ ನದಿಯ ಪಕ್ಕದಲ್ಲಿ ಶ್ರೀ ಕಾಲಭೈರವೇಶ್ವರನ ದೇವಸ್ಥಾನ ಪೂರ್ವದ 300-400 ವರ್ಷಗಳಿಂದ ನಿರ್ಮಾಣವಾಗಿದೆ. ಪ್ರತಿ ವರ್ಷವೂ ಕೂಡ ಏನು ನಮ್ಮ ಕುಲದೇವರು ಚುಂಚನಗಿರಿಯಲ್ಲಿ ರಥಸಪ್ತಮಿ ಅಥವಾ ತೇರೊಪ್ಪತ್ತು ಅಂತ ಏನು ಹೇಳ್ತೀವೋ, ಅಲ್ಲಿ ಚುಂಚನಗಿರಿಯಲ್ಲಿ ನಡೆದಂಥ ದಿನ ಏನು ಕಾಮನ ಹಬ್ಬ ಅಂತ ಹೇಳ್ತೀವೋ ಆ ದಿನ ಅಗಲೆಯ ಗ್ರಾಮದಲ್ಲಿ ಕೂಡ ಪ್ರತಿ ವರ್ಷವೂ ಕೂಡ ಇಲ್ಲಿ ನಾವು ಈ ಒಂದು ವಿಶೇಷವಾದಂಥ ಪೂಜೆಯನ್ನು ದೇವರಿಗೆ ವಿಶೇಷವಾದ ಅಲಂಕಾರ ಮಾಡಿಕೊಂಡು ಸಮಸ್ತ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನು ಮಾಡ್ತಾ ಇದ್ದೀವಿ. ಈ ದೇವಸ್ಥಾನಕ್ಕೆ ತನ್ನದೇ ಆದಂಥ ಒಂದು ವೈಶಿಷ್ಟ್ಯ ಇದೆ. ಈ ಕಾಲಭೈರವೇಶ್ವರ ಸ್ವಾಮಿ ಏನು ಪೂರ್ವದಿಂದ ಇಲ್ಲಿ ನೆಲೆಸಿದನೋ ಈ ಸುತ್ತಮುತ್ತಲ ಹಳ್ಳಿಯ ಜನಕ್ಕೆ ತನ್ನದೇ ಆದಂಥ ರಕ್ಷಣೆಯನ್ನು ಕೊಟ್ಟುಕೊಂಡು ಈ ಪಕ್ಕದಲ್ಲಿ ಇರ್ತಕ್ಕಂಥ ಕೆರೆಗೆ ಕೇತಕಿ ನದಿ ಅಂತಕ್ಕಂಥ ಒಂದು ಇತಿಹಾಸ ಇದೆ. ಇಲ್ಲಿ ನಾವು ಪ್ರತಿ ವರ್ಷವೂ ಕೂಡ ನಾವು ಇಡೀ ಗ್ರಾಮದವರು ಸುತ್ತಮುತ್ತಲಿರ್ತಕ್ಕಂಥ 10-12 ಗ್ರಾಮದವರು ಸೇರಿಕೊಂಡು ಮೂಡ್ಸೀಮೆಯಿಂದ ಕೂಡ ಭಕ್ತಾದಿಗಳು ಇಲ್ಲಿ ಬರ್ತಾರೆ. ಅದರಲ್ಲೂ ಇವತ್ತು ವಿಶೇಷ ಏನು ಅಂತಂದರೆ ಕಾಮನ ಹಬ್ಬ ಅಂತ ಏನು ಕರಿತೀವೋ, ಇದನ್ನು ತೇರೊಪ್ಪತ್ತು ಅಂತ ಏನು ಕರಿತೀವೋ, ಆ ಚುಂಚನಗಿರಿಯಲ್ಲಿ ಗಂಗಾಧರೇಶ್ವರ ಸ್ವಾಮಿಯ ರಥಸಪ್ತಮಿ ಹರಿದ ಮೇಲೆ ಅಂದೇ ನಾವು ಇಲ್ಲಿ ಎಲ್ಲ ಸೇರಿಕೊಂಡು ದೇವರಿಗೆ ಕಾಲಭೈರವೇಶ್ವರನಿಗೆ ವಿಶೇಷವಾದಂಥ ಅಲಂಕಾರವನ್ನು ಮಾಡಿ ಅಭಿಷೇಕವನ್ನು ಮಾಡಿ ಪುಷ್ಪಾಲಂಕಾರವನ್ನು ಮಾಡಿ ಸಂಬಂಧಪಟ್ಟಂಥ ಅರ್ಚಕರಾದಂಥ ವೇದಮೂರ್ತಿಯವರ ಕುಟುಂಬ ನೂರಾರು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಸಿದ್ದೇಗೌಡರು ಅಂತ ಹೇಳ್ಬಿಟ್ಟು ಇವರು ಈ ದೇವಸ್ಥಾನದ ಕನ್ವೀನಿಯರು, ಈ ಗ್ರಾಮದ ಹಿರಿಯರು ಭಕ್ತಾದಿಗಳೆಲ್ಲ ಸೇರಿ ಇವತ್ತು ವಿಶೇಷವಾಗಿ ಈ ಒಂದು ಏನು ಅಂದರೆ ಇದು ಸಾಯಂಕಾಲ 6 ಗಂಟೆ ನಡೀತಕ್ಕಂಥ ಕಾರ್ಯಕ್ರಮ. ಈಗಾಗಲೇ ಹೇಳಿದ ಹಾಗೆ ದೇವರಿಗೆ ಬೆಳಗಿಂದ ವಿಶೇಷವಾದಂಥ ಅಭಿಷೇಕ ಪುಷ್ಪಾಲಂಕಾರ ನಡೆಸಿಕೊಂಡು ಸಮಸ್ತ ಬಂದಂಥ ಭಕ್ತಾದಿಗಳಿಗೆಲ್ಲ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಕೂಡ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹಾಗೆಯೇ ಈ ಭಗವಂತ ನಮ್ಮನ್ನು ರಕ್ಷಣೆಯನ್ನು ಮಾಡ್ತಕ್ಕಂಥ ಒಬ್ಬ ಕಾಲಭೈರವೇಶ್ವರ ಏನಿದಾರೋ ಆ ಭಗವಂತನ ನೆರಳಲ್ಲಿ ಅವನ ಆಶೀರ್ವಾದದಿಂದ ಅವನಲ್ಲಿ ಬದುಕ್ತಾ ಇದ್ದೀವಿ. ನಾವು ಪ್ರತಿ ವರ್ಷ ನೂರಾರು ವರ್ಷಗಳಿಂದ ನಡೆಸ್ಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಇನ್ನೂ ಕೂಡ ಈ ಒಂದು ಯಥಾಚಿತವಾಗಿ ನಡ್ಕೊಂಡು ಹೋಗ್ಲಿ ಅಂತ ಹೇಳಿ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಈ ಭಗವಂತನ ಆಶೀರ್ವಾದ ನಮಗೆ ಸದಾ ಇರಲಿ. ಈ ಅಗಲೆಯ ಅಂತಕ್ಕಂಥ ಗ್ರಾಮ ಕೇರಪೇಟೆ ತಾಲೂಕಿನ ಗಡಿ ಗ್ರಾಮ. ಅಗಲೆಯ ಅಂತ ಯಾಕೆ ಹೆಸರು ಬಂತು ಅಂದರೆ ಅಗ ಅಂದರೆ ಪಾಪ, ಲಯ ಅಂದರೆ ನಾಶ ಅಂತಕ್ಕಂಥ ಒಂದು ಇತಿಹಾಸದಲ್ಲಿ ಒಂದು ಹೆಸರಿದೆ. ಆದ್ದರಿಂದ ಅಗಳೆ ಇದ್ದಿದ್ದು ಅಗಲೇ ಆಗಿ ಈ ಪಾಪನಾಶಿನಿ ನದಿ ಏನಿದೆಯೋ ಕೇತಕಿ ನದಿ ಅಥವಾ ಪಾಪನಾಶ ನದಿಯ ಸನ್ನಿಧಾನದಲ್ಲಿದ್ದೀವಿ. ಭಗವಂತ ನಮ್ಮೆಲ್ಲರಿಗೂ ಕೂಡ ಸರ್ವ ರೀತಿಯ ಸನ್ಮಾನಗಳನ್ನು ಉಂಟು ಮಾಡಲಿ ಅಂತ ಹೇಳಿ ಕಾಲಭೈರವೇಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆರ್ಥಿಕರಾದಂಥ ವೇದಮೂರ್ತಿಯವರ ಕುಟುಂಬಕ್ಕೆ, ಧರ್ಮದರ್ಶಿಗಳ ಕುಟುಂಬಕ್ಕೆ, ಗ್ರಾಮ ಸುತ್ತಮುತ್ತ ಎಲ್ಲ ಕುಟುಂಬಕ್ಕೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ.